ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಕರುಣ್ ನಾಯರ್ ಅವರ ಬ್ಯಾಟ್ ಚಿಂದಿ ಬ್ಯಾಟಿಂಗ್ ಮೈಸೂರು ವಾರಿಯರ್ಸ್ಗೆ ಜಯವನ್ನು ತಂದುಕೊಟ್ಟಿದೆ. ಕರುಣ್ ನಾಯರ್ ಅಬ್ಬರದ ಶತಕದ ನೆರವಿನಿಂದ ಮೈಸೂರು ವಾರಿಯರ್ಸ್ಗೆ ಒಂದು ಜಯ ದೊರಕಿದೆ. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಅಪ್ಡೇಟಾಗಿ ಬನ್ನಿ ಪಟಾಪಟ್ ಅಂತ ವಿಡಿಯೋ ಶುರು ಮಾಡೋಣ. ಮೈಸೂರು ವಾರಿಯರ್ಸ್ಗೆ ಆರಂಭ ಅಷ್ಟೊಂದು ಚೆನ್ನಾಗಿ ಸಿಗಲಿಲ್ಲ. ಕಾರ್ತಿಕ್ CA ಅವರು 11 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಕರುಣ್ ನಾಯರ್ ಮತ್ತು SU ಕಾರ್ತಿಕ್ ಅವರಿಂದ. ಸೊ ಈ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಅನ್ನೋಷ್ಟರಲ್ಲಿ ಕಾರ್ತಿಕ್ ಅವರು ಔಟ್ ಆಗ್ತಾರೆ. ಇದರೊಂದಿಗೆ 61ಕ್ಕೆ 2 ವಿಕೆಟ್ ಕಳೆದುಕೊಂಡ ಬಳಿಕ ಸಮಿತ್ ದ್ರಾವಿಡ್ ಅವರ ಆಗಮನವಾಗುತ್ತೆ. ಅವರು ಕೂಡ ಅಟ್ಯಾಕಿಂಗ್ ಅಪ್ರೋಚ್ನಿಂದನೇ ಆಡಿದ್ರು ಅಂತಲೇ ಹೇಳ್ಬೋದು. ಅವರು ಕೂಡ 1 ಬೌಂಡ್ರಿ 1 ಸಿಕ್ಸ್ ಸಹಿತ 16 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಎಲ್ಲ ಜವಾಬ್ದಾರಿ ಕರುಣ್ ನಾಯರ್ ಅವರ ಮೇಲೆ ಬೀಳುತ್ತೆ. ಅದನ್ನು ಅವರು ಡಿಸಪಾಯಿಂಟ್ ಮಾಡೋದಿಲ್ಲ. ಎಲ್ಲ ಬ್ಯಾಟ್ಸ್ಮನ್ಗಳ ಜೊತೆ ಕೂಡಿ ಒಂದು ಕಡೆ ವಿಕೆಟ್ ಹೋಗ್ತಿದ್ರು ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ. ಕೇವಲ 48 ಬಾಲ್ನಲ್ಲಿ 124 ರನ್ ಹೊಡೆಯೋದು ಅಂದರೆ ಏನು ಸಾಮಾನ್ಯದ ಮಾತಲ್ಲ. ಅತ್ಯುತ್ತಮ ಬ್ಯಾಟಿಂಗ್ ಮಾಡುತ್ತಾರೆ ಕರುಣ್ ನಾಯರ್ ಅವರು. 13 ಬೌಂಡ್ರಿ ಮತ್ತು 9 ಸಿಕ್ಸರ್ ಸಹಿತ 124 ರನ್ಗಳನ್ನು ಗಳಿಸ್ತಾರೆ 48 ಡೆಲಿವರೀಸ್ನಲ್ಲಿ. ಸೊ ಇವರಿಗೆ ಸ್ವಲ್ಪ ಸಮಿತ್ ಮತ್ತು ಮನೋಜ್ ಪಾಂಡೆಗೆ ಸಾಥ್ ಕೊಡ್ತಾರೆ. ಅವರು ಕೂಡ 14 ಬಾಲ್ನಲ್ಲಿ 31 ಹೊಡಿತಾರೆ. ಅದು ಜ್ಞಾಪಕಕ್ಕಿರಬೇಕು ಎಲ್ಲರಿಗೂ. ಮನೋಜ್ ಪಾಂಡೆಗೆ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ, RCB ಈ ಸರಿ ಅದು ಅವ್ರನ್ನ ಚಾನ್ಸ್ ಕೊಡಬೇಕು ಅಂತಲೇ ಕೇಳ್ಕೊಳ್ಳೋದು ನಾವು. ಯಾಕಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಹೇಗೆ ಆಡ್ತಾರೆ ಅಂತ ಗೊತ್ತಾಗುತ್ತೆ. ಆ ಥರ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಈಗ. ಒಳ್ಳೆ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಕೂಡ ಒಳ್ಳೆ ಹಾಕ್ತಾರೆ. ಸೊ ಇವರೆಲ್ಲರ ನೆರವಿನಿಂದ 226 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾರೆ ಮೈಸೂರು ವಾರಿಯರ್ಸ್ ತಂಡ. ಈ ಥರ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಮಂಗಳೂರು ಡ್ರ್ಯಾಗನ್ಸ್ಗೆ ಆರಂಭಿಕ ಆಘಾತ ಅನುಭವಿಸ್ತಾರೆ. ನೋರೋನ್ ಅವರು ಔಟ್ ಆಗ್ತಾರೆ. ಇದರೊಂದಿಗೆ 14 ರನ್ಗಳಿಗೆ 1 ವಿಕೆಟ್ ಕಳೆದುಕೊಳ್ಳುತ್ತೆ. ನಂತರ ರೋಹನ್ ಪಾಟೀಲ್ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಇದರಿಂದ 33ಕ್ಕೆ 2 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. ಹೀಗೆ ಸಂಕಷ್ಟದಲ್ಲಿದ್ದ ಮಂಗಳೂರು ಡ್ರ್ಯಾಗನ್ಸ್ಗೆ ನಿಖಿನ್ ಜೋಸ್ ಸರಿಯಾಗ್ತಾರೆ. ಹಾಗೆಯೇ ಸಿದ್ಧಾರ್ಥ್ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಮಳೆಯಿಂದಾಗಿ ಸ್ವಲ್ಪ ರಿಸ್ಟ್ರಿಕ್ಷನ್ ಬಂದಿತ್ತು ಟಾರ್ಗೆಟ್ ಚೇಸ್ ಮಾಡೋದಕ್ಕೆ. ಸೊ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಆಡಬೇಕಾಗಿತ್ತು. ಆದರೂ ಕೂಡ ನಿಖಿನ್ ಜೋಸ್ ಮತ್ತು ಸಿದ್ಧಾರ್ಥ್ ಸಖತ್ತಾಗೇ ಬ್ಯಾಟಿಂಗ್ ಆಡ್ತಾರೆ. ನಿಖಿನ್ ಜೋಸ್ 32, ಹಾಗೆಯೇ ಸಿದ್ಧಾರ್ಥ್ 27 ಬಾಲ್ನಲ್ಲಿ 50 ಒಳ್ಳೆ ಬ್ಯಾಟಿಂಗ್ ಕೊಡ್ತಾರೆ. ಆದರೂ ಕೂಡ ಇದು ವಿನ್ ಆಗೋದಕ್ಕೆ ಸಾಧ್ಯವಾಗಲ್ಲ ಇವರಿಗೆ. ಕೊನೆಯಲ್ಲಿ ಯಾರು ಕೂಡ ಸಖತ್ತಾಗಿ ಆಡೋದಿಲ್ಲ. ಈ ಬಾಲಿಂಗ್ನಲ್ಲಿ ಅಜಿತ್ ಕಾರ್ತಿಕ್ 2 ವಿಕೆಟ್, ಹಾಗೆಯೇ ಜಗದೀಶ್ ಶುಚಿತ್ 2 ವಿಕೆಟ್, ದೀಪಕ್ ದೇವಾಡಿಗ ಮತ್ತು ವಿದ್ಯಾಧರ್ ಪಾಟೀಲ್ ತಲಾ 1 ವಿಕೆಟನ್ನು ಪಡಿತಾರೆ. ಇದರ ನೆರವಿನಿಂದ ಮೈಸೂರು ವಾರಿಯರ್ಸ್ ತಂಡ 27 ರನ್ಗಳ ಭರ್ಜರಿ ಜಯವನ್ನು ಸಾಧಿಸ್ತಾರೆ. ಕರುಣ್ ನಾಯರ್ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಅಫ್ಕೋರ್ಸ್ 124 ರನ್ಗಳನ್ನು ಹೊಡೆದಿದ್ರು ಕೇವಲ 48 ಬಾಲ್ನಲ್ಲಿ. ಇದರಿಂದ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ. ಸೊ ಒಂದು ಚಿಂದಿ ಮ್ಯಾಚ್ ಅಂತಲೇ ಹೇಳ್ಬೋದು. ಕರುಣ್ ನಾಯರ್ ಅವರ ಪರ್ಫಾರ್ಮೆನ್ಸ್ ನೋಡಿ ಇವಾಗಲಾದರೂ ಯಾವ್ದಾದ್ರು ಫ್ರ್ಯಾಂಚೈಸಿ ಒಲವು ತೋರಿಸ್ಬೇಕು ಅಂತಲೇ ಅನಿಸುತ್ತೆ. ಇನ್ನೂ ಚಾನ್ಸಸ್ ಸಿಕ್ಕರೆ ಅವರನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ಪ್ಲೇಯರ್ ಕರುಣ್ ನಾಯರ್. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ವಲ್ಪ ಹೊರಗಡೆ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕ್ಷಮಿಸಿ. ಥ್ಯಾಂಕ್ ಯು.